ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊನ್ನೆ ದಿವಸ ಕೆಂಪು ಖಾರ ಮಾಡಿದೆ ಅಲ್ಲ, ಆ ಬ್ಲಾಗ್ನ ಶೇರ್ ಮಾಡಿದಾದಮೇಲೆ ಹೇಳಿದ್ದೆ ಅವತ್ತಿನ ದಿವಸ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು, ಗ್ರೋಸರಿ ತೊಗೊಂಡು ಬರ್ಬೇಕಂತ ಹೇಳಿ. ಬಟ್ ನಾನೇನು ಹೋಗಲಿಲ್ಲ ರೀ, ಯಾಕಂದ್ರೆ ತಮ್ಮ ಹೊಂಟಿದ್ದ ಅಂತ ಅವ್ವಾರ ಮನೆದು ದಿನಸಿ ತರೋದಿತ್ತು. ಹಿಂಗಾಗಿ ಹೊಂಟೇನು ಮಾರ್ಕೆಟಿಗೆ ಅಂದ. ಸೊ ನಂದು ಲಿಸ್ಟ್ ಅವ್ನು ವಾಟ್ಸಪ್ಪಿಗೆ ಹಾಕ್ಬಿಟ್ಟಿದ್ದೆ, ನೀನು ತಂದುಬಿಡಪ್ಪ ಬರೋ ಮುಂದಂಗಾರ ಅಂತ ಹೇಳಿ. ಯಾಕಂದ್ರೆ ನನಗೆ ಕೆಲವೊಂದು ಅರ್ಜೆಂಟ್ ಬೇಕಾಗಿದ್ವು. ಹೀಗಾಗಿ ಮತ್ತು ಮಾಮಾರು ಮಾರ್ಕೆಟ್ನಾಗ ಇದ್ರಂತ. ಸೊ ನಮ್ಮ ಲಿಸ್ಟ್ ಮಾಮಾರು ತಂದು ಕೊಟ್ಟರು. ಮತ್ತು ಅವ್ರ ಮನೆಯಿಂದ ತಮ್ಮ ತೊಗೊಂಡು ಬಂದಾರೆ. ತಂದಿಟ್ಟಿಂದ ನಾನು ಅದನ್ನು ಬಿಚ್ಚಿದ್ದಿಲ್ಲ, ಯಾಕೋ ಸ್ವಲ್ಪ ಆರಾಮ ಅನ್ಸಾಕತ್ತಿದ್ದಿಲ್ಲ. ಹೀಗಾಗಿ ಮತ್ತು ಕಾವೇರಿ ಬಂದಾದ ನಂತರ ಚಹಾ ಕುಡಿದ್ಮೇಲೆ ಸ್ವಲ್ಪ ಬಿಚ್ಚಿ ಕೊಡುವ ಅವನ್ನೆಲ್ಲ ಅದ್ರ ಜಾಗಕ್ಕೆ ಎತ್ತಿಟ್ಕೋತೀನಿ ಅಂದೆ ನಾನು. ಆಕಿನ ಬಿಚ್ಚಿ ಎಲ್ಲ ತೆಗದ್ಲರಿ. ತೆಗೆದಾದ್ಮೇಲೆ ಎಲ್ಲ ಅವ್ರ ಜಾಗಕ್ಕೆ ಒಂದೊಂದಾಗಿ ಎತ್ತಿಟ್ಕೊಳಕತ್ತಿದ್ದೆ. ಯೂಶ್ವಲಿ ನಾನು ಬಿಚ್ಚಿರ್ತೀನಿ ಕಿರಾಣಿ, ಯಾಕಂದ್ರೆ ಆಕಿ ಪಾಪ ಜಾಬಿಗೆ ಹೋಗಿರ್ತಾಳಲ್ಲ ಅವಾಗ. ಇವತ್ತು ಯಾಕೋ ಸ್ವಲ್ಪ ಸಮಾಧಾನ ಅನ್ನಿಸ್ಲಿಲ್ಲ, ಬಿಚ್ಚಿಬಿಡುವ ನೀನು ಅಂತಂದೆ ನೋಡ್ರಿ. ಆಮೇಲೆ ಏನೈತಿ, ಎಲ್ಲ ಅದನ್ನೆಲ್ಲ ಬಿಚ್ಚಿ ಆದಮೇಲೆ ಕಾವೇರಿ ಇಲ್ಲೇ ಚಹಾ ಕುಡಿದ್ಮೇಲೆ ಅಡುಗೆಗೆ ಇಟ್ಕೊಂಡಾಳ. ಅಂದ್ರೆ ಒಂದು ಸ್ವಲ್ಪ ಅನ್ನ ಸಾಂಬಾರಷ್ಟ ಮಾಡಿಬಿಡು, ಬೇರೆ ಏನು ಮಾಡಬೇಡ ಇವತ್ತಂದೆ. ಏನು ಮಾಡತ್ತಿ ಅಡುಗೆ ಸ್ಪೆಷಲ್? ಏನು ಅನ್ನ ಟೊಮೆಟೊ ಸಾರು. ಇವತ್ತು ಸಿಂಪಲ್ ರೆಡಿ. ಇವತ್ತು ಅನ್ನ ಟೊಮೆಟೊ ಸಾರು. ಟೊಮೆಟೊ ಕುದಿಯಕ್ಕೆ ಹಾಕ್ಯಾಳ, ಈ ಕಡೆ ಅನ್ನಕ್ಕೆ ಇಟ್ಟಾಳ. ಆಕೆಲ್ಲ ರೊಟ್ಟಿ ಮಾಡತ್ತಿದ್ಲ, ನಾನು ಬ್ಯಾಡ ಅಂದೆ. ಇವನು ಒಳಗಿಡುವ ನೆನಪಲೆ, ಬ್ಯಾಡ ಬಿಡುವ ಅನ್ನ ಸಾರು ಉಂಡ್ರಾತಂತ ಹೇಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಕಾವೇರಿ ಹೋದ್ಲ ರೀ ಡ್ಯೂಟಿಗೆ. ಕಾವೇರಿ ನೋಡ್ರಿ, ಟೈಮ್ 10 ಗಂಟೆ ಎಕ್ಸಾಕ್ಟ್. ಈಗ ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಹೋದ್ಲಾಡಿ. ಅವಲಕ್ಕಿ ಮಾಡಿದ್ದೆ ಇವತ್ತು, ಸಿಂಪಲ್ಲಾಗಿ ಅವಲಕ್ಕಿ ಮಾಡಿದೆ ನಾಷ್ಟಕ್ಕೆ. ಅವಲಕ್ಕಿ ತಿಂದ್ವಿ. ತಿಂದಾದ ನಂತರ ಏನಿರ್ತೈತೆ ಅದನ್ನು ಬಡ ಬಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಮೇಯ್ನಾಗಿ ಈ ರೀತಿ ಆರ್ಡ್ರ್ ಇದ್ದಾಗ ಕ್ಲೀನ್ ಮಾಡಿಕೊಂಡೆ. ಮತ್ತು ಆಕಿನೂ ಕೂಡ ಪೂಜೆ ಮಾಡೇ ಹೋಗಾಳ, ನೋಡ್ತಾ ಇರ್ಬೋದು. ಇವತ್ತು ಮಂಗಳವಾರ ರೀ. ಸೊ ಮಂಗಳವಾರದ ಪೂಜೆ ಕೂಡ ಆಗೈತಿ. ನಾನು ಈಗ ಆರ್ಡ್ರದ್ದು ಕೆಲಸ ಮಾಡ್ಕೊಳತ್ತೀನಿ. ಬರ್ರಿ, ಏನೇನು ಮಾಡತ್ತೀನಿ, ಇಲ್ಲಿವರೆಗೆ ಏನಾಗೈತಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನನಗೆ ಮತ್ತೊಂದು ಆರ್ಡ್ರ್ ಐತ್ರಿ. ಈ ಒಂದು ಆರ್ಡ್ರ್ ಬೆಂಗಳೂರು ಕಸ್ಟಮರ್, ಬೆಂಗಳೂರು ಸಬ್ಸ್ಕ್ರೈಬರ್ಸದ್ದು. ಬಟ್ ಐಟಮ್ಸ್ ಜಾಸ್ತಿ ಅದಾವೆ. ಒಬ್ಬರ ಕಸ್ಟಮರ್ ಅಂದರೂ ಕೂಡ ಸ್ವೀಟು ಚಟ್ನಿ ಪುಡಿಗಳದ ಆರ್ಡ್ರ್ ಐತೆ ನನಗೆ. ಸೊ ಇವ್ರದ್ದು ಏನು ಕೊರಿಯರ್ ಪ್ಯಾಕ್ ಮಾಡ್ತಿರ್ತೀನಲ್ಲ, ಸೊ ಟೋಟಲ್ ಆಗಿ ಏನೇನು ಐಟಮ್ಸ್ ಐತೆ ಅನ್ನೋದು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ, ಏನೇನು ಆರ್ಡ್ರ್ ಕೊಟ್ಟಾರ ಅಂಥೇಳಿ. ಸೊ ಹೀಗಾಗಿ ಶೇಂಗಾನ ಹುರಿತಾ ಇದ್ದೀನಿ ಈಗ ಆಲ್ರೆಡಿ ಇಲ್ಲೇ ಹ್ಯಾಂಡಿ ಗ್ಯಾಸ್ ಮೇಲೆ. ಯಾಕಂದರೆ ಇದಕ್ಕೆ ಟೈಮ್ ಬೇಕ್ರಿ, ಹೀಗಾಗಿ ಮತ್ತು ಹುರಿಯೋ ಐಟಮ್ಸು ಜಾಸ್ತಿ ಇದ್ದವು. ಅದಕ್ಕೋಸ್ಕರ ನಾನು ಇಲ್ಲಿ ಕುತ್ಕೊಂಡನ ಆರಾಮಾಗಿ ಹಾಲ್ನಾಗ ಈ ಹ್ಯಾಂಡಿ ಗ್ಯಾಸ್ ಬಳಸ್ಕೊಂಡು ಇವನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ನೋಡ್ರಿ. ನಿನ್ನೆ ದಿವಸ ಎಲ್ಲನೂ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೆ. ಇವತ್ತೇನೈತಿ ಹುರಿಯೋ ಕಾರ್ಯಕ್ರಮ ಇಟ್ಕೊಂಡೀನಿ. ಮತ್ತು ಹುರಿತಾ ಸ್ವಲ್ಪ ಟೈಮ್ ತೊಗೋತೈತಲ್ರಿ, ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ನಾನು ಬಿಡಿಸ್ಕೊತಾ ಇದ್ದೀನಿ. ಎಲ್ಲ ಚಟ್ನಿ ಪುಡಿಗಳಂತ ಹೇಳಿದೆ. ಸೊ ಚಟ್ನಿ ಪುಡಿಗಳಿಗೆ ಅಂದ್ರೆ ಮೇಯ್ನಾಗಿ ಬೆಳ್ಳುಳ್ಳಿ ಬೇಕು. ಅದಕ್ಕೋಸ್ಕರ ಮತ್ತು ನಿನ್ನೆ ಬ್ಲಾಗ್ ಒಳಗೆ ನೀವು ನೋಡಿದ್ರಿ, ಲಾಸ್ಟ್ ಬ್ಲಾಗಲ್ಲಿ ಅದೇ ಕಸ್ಟಮರ್ದು ಒಂದು ಐಟಮನ್ನು ನಾನು ಪ್ರಿಪೇರ್ ಮಾಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಕೆಂಪು ಚಟ್ನಿ, ಹೌದು, ಕೆಂಪು ಚಟ್ನಿದು ಕೂಡ ಆರ್ಡ್ರ್ ಇತ್ತು. ಅವ್ರದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ, ಯಾಕಂದರೆ ರೆಸಿಪಿ ಕೇಳ್ತಾ ಇದ್ರಿ, ಹೀಗಾಗಿ. ಮತ್ತು ಇವತ್ತೇನಪ್ಪ ಅಂದ್ರೆ ಇವತ್ತೆಲ್ಲ ಹುರಿಯೋ ಕಾರ್ಯಕ್ರಮ ರೀ. ಇವು ಮೇಯ್ನಾಗಿ ಮೊದಲಿಗೆ ಹುರಿದು ಸ್ವಲ್ಪ ಬೆಳ್ಳುಳ್ಳಿನ ಬಿಡ್ಸಾಕತ್ತೀನಿ. ಅದಾದ ನಂತರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು. ಡ್ರೈ ಫ್ರೂಟ್ಸ್ ಲಡ್ಡುದು ಇಬ್ಬರದ್ದು ಐತಿ ಕಸ್ಟಮರ್ದು ಆರ್ಡ್ರ್. ಇವ್ರದ್ದು ಒಂದು, ಇನ್ನೊಬ್ಬರದ್ದು ಒಂದು ಐತಿ. ಹೀಗಾಗಿ ಅದು ಇನ್ನೊಬ್ಬರಿಗೆ ನಾಳೆನ ಎಷ್ಟೊತ್ತಿದ್ರು ಕೊಡ್ಬೇಕು ನಾ ಬೆಳಗ್ಗೆ. ಅದಕ್ಕೋಸ್ಕರ ಫಸ್ಟ್ ಇದು ಮುಗಿದ ಮೇಲೆ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತೀನಿ. ಮೊನ್ನೆ ಮಾಡಿದ್ದು ಕಳಿಸ್ಕೊಟ್ಟೆ. ಅದೊಂದು ಕಸ್ಟಮರ್ದು ಇತ್ತು, 1.5 kg ಇತ್ತಂತ ಹೇಳಿದೆ. ಅದನ್ನು ನಿನ್ನೆ ಕೊರಿಯರ್ ಮಾಡಿದೆ ನಾನು. ಈಗ ಇನ್ನಿಬ್ಬರದ್ದು ಕಸ್ಟಮರ್ದು ಡ್ರೈ ಫ್ರೂಟ್ಸ್ ಲಡ್ಡುದನ್ನು ಐತಿ ಆರ್ಡ್ರ್. ಹೀಗಾಗಿ ಇವು ಸ್ವಲ್ಪ ಹುರಿದಿಟ್ರೆ ಆರ್ತಾವಲ್ಲ, ಹೀಗಾಗಿ ಫಸ್ಟ್ ಇದನ್ನ ಮಾಡಾಕತ್ತೀನಿ ನೋಡ್ರಿ. ಇವ್ನು ಹುರಿದು ಇವ್ನ ಆರಕ್ಕೆ ಬಿಟ್ಟು ಡ್ರೈ ಫ್ರೂಟ್ಸ್ ಉಂಡಿ ಕಟ್ಟುದ್ರಾಗ ಅಂದರೆ ಇವು ಆರ್ತಾವ. ನೆಕ್ಸ್ಟ್ ಇವು ಚಟ್ನಿ ಎಲ್ಲ ಮಾಡ್ಕೊಳ್ಬೋದು ಅಂತ ಹೇಳಿ. ಎಲ್ಲ ಚಟ್ನಿ ಅಂದ್ರೆ ಅಗಸಿ ಚಟ್ನಿ ಪುಡಿ, ಗುರಳ್ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಪುಟಾಣಿ ಚಟ್ನಿ ಪುಡಿ. ಸೊ 4 ಥರ ಚಟ್ನಿ ಪುಡಿದ ಆರ್ಡ್ರ್ ಐತಿ. ಸೊ ಇಲ್ಲೇನೈತಿ, ಶೇಂಗಾ ಹುರಿಯಾಕತ್ತೀನಿ ನಾನು. ಇದಕ್ಕಿಂತ ಮುಂಚೆನೇ ನಾನು ಅಗಸಿನ ಹುರಿದೀನಿ ನೋಡ್ರಿ, ಮಸ್ತಾಗಿ ಎಷ್ಟು ಚಂದ ಬ್ರೌನಾಗಿ ಹುರಿದೀನಿ ನೋಡ್ರಿ. ಉಬ್ಬು ಬೇಕ್ರಿ ಇವು, ಮತ್ತು ಕಲರ್ ಈ ಥರ ಡಾರ್ಕ್ ಬರ್ಬೇಕು ನಮಗೆ.
ಇವನು ಕೂಡ ಸಣ್ಣ ಫ್ಲೇಮ್ನಾಗ ಹುರಿಬೇಕಾಕೈತಿ. ಅಗಸಿ ಅಂದ್ರೆ ಹೆಂಗೆ ಮೇನ್ ಅಂದ್ರೆ ಇದನ್ನು ಎಷ್ಟು ಚಂದ ನಾವು ಹುರಿತೀವಲ್ರಿ, ಅಗಸಿದ ಚಟ್ನಿ ಅಷ್ಟು ಟೇಸ್ಟ್ ಆಗ್ತೈತೆ ರೀ. ಹೀಗಾಗಿ ಫಸ್ಟ್ ಅಗಸಿನ ಹುರಿದೆ ನಾನು. ಅಗಸಿ ಹುರಿದಾದ ನಂತರ ಗುರಳನ್ನ ಹುರಿದೆ ನೋಡ್ರಿ. ಅಂದ್ರೆ ಇವಕ್ಕೆಲ್ಲ ಟೈಮ್ ಬೇಕು ರೀ ಆರಾಕ, ಹೀಗಾಗಿ ಫಸ್ಟ್ ಇವನ್ನ ಹುರಿದಿಟ್ಟೀನಿ. ಈಗ ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ. ನಾನು ಅಗಸಿ ಮತ್ತು ಗುರಳ ಎರಡು ಹುರಿದು ಇಲ್ಲೇ ಆರಾಕ ತಟ್ಟಿ ಒಳಗೆ ಹಾಕಿಟ್ಟೀನಿ. ಸೊ ಶೇಂಗಾ ಹುರಿದಾದ ನಂತರ ನೋಡ್ರಿ, ಮೊದಲಿಗೆ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ತೀನಿ. ನಾಳೆಗೆ ಅರ್ಜೆಂಟ್ ಐತೆ ಅಂತ ಹೇಳಿದ್ದೆ. ಸೊ 2 ಆರ್ಡ್ರ್ ಇತ್ತಿದ್ದು, ಹೀಗಾಗಿ ಎಲ್ಲನೂ ಇಲ್ಲೇ ಎತ್ತಿಟ್ಕೊಂಡೇನಿ. ನೋಡ್ತಾ ಇರ್ಬೋದು. ಇದು ಉತ್ತತ್ತಿದು ಪೌಡರ್. ಆಮೇಲೆ ಇಲ್ಲಿ ಆಳ್ವಿ ಇಟ್ಕೊಂಡೇನಿ. ಇದಕ್ಕೆ ಎಷ್ಟು ಬೇಕಷ್ಟು ಬೆಲ್ಲನೂ ಜಜ್ಜಿ ಇಟ್ಕೊಂಡೇನಿ. ಇಲ್ಲೇನೈತಿ ಕಲ್ಲಂಗಡಿ ಬೀಜ, ಹಾಗೇನ ಗಸಗಸೆ, ಮತ್ತು ಇಲ್ಲೇ ಗೋಡಂಬಿ ಐತಿ. ಇಲ್ಲೇನೈತಿ ಬಾದಾಮಿನ ಹುರಿತಾ ಇದ್ದೀನಿ ತುಪ್ಪದಲ್ಲಿ. ಬಾದಾಮಿನ ಫ್ರೈ ಮಾಡಾಕತ್ತೀನಿ. ಇಲ್ಲಿ ಉಳಿದಂತೆ ನೋಡ್ರಿ ಕುಂಬಳಕಾಯಿ ಬೀಜ, ಆಮೇಲೆ ಸೂರ್ಯಕಾಂತಿ ಬೀಜ, ಪಿಸ್ತಾ, ಕೇರ್ ಬೀಜ ಇಲ್ಲಿ ಇಟ್ಕೊಂಡೀನಿ. ಸೊ ಇಲ್ಲೇನೈತಿ ಎಲ್ಲ ಪೌಡರ್ ಅಂದರೆ ಶುಂಠಿ ಪೌಡರ್, ಜಾಜಿಕಾಯಿ ಪೌಡರ್, ಏಲಕ್ಕಿ ಪೌಡರ್, 1-2 ಚಿಟಿಕೆ ಉಪ್ಪು ಹಾಕೀನಿ. ಇಲ್ಲೇ ಕೊಬ್ಬರಿ ಸೂಸ್ಲ, ಒಣ ಕೊಬ್ಬರಿ ಸೂಸ್ಲ ಐತಿ. ಇಲ್ಲೇ ಅಂಟು ಹುರಿದು ಹಾಕೀನಿ ಈಗ. ಸೊ ಈ ರೀತಿಯಾಗಿ ನಾ ಮಾಡೋ ಪ್ರೊಸೀಜರ್ ಅಂತೂ ಗೊತ್ತಾನ ಐತಿ, ಬಟ್ ಇವತ್ತಿನ ಒಂದು ನನ್ನ ರೂಟೀನ್ ಒಳಗೆ ಇದು ನಡೆದೈತಿ, ಅದಕ್ಕೆ ಶೇರ್ ಮಾಡಕತ್ತೀನಿ ನೋಡ್ರಿ. ಎಲ್ಲ ಹುರಿದಾಯ್ತು. ಮತ್ತು ಬೆಲ್ಲದ ಅನಾನು ಮಾಡಿ ಶೋಧಿಸಿ ನೋಡ್ರಿ ಹೆಂಗೆ ಬಂದೈತಿ. ಎಲ್ಲ ಶೋಧಿಸಿ ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಈಗ ಬೆಲ್ಲದ ಅನ್ನ ಎಲ್ಲ ಹಾಕಿ ಮಿಕ್ಸ್ ಮಾಡಿದೆ, ಒಂದೆಳೆ ಪಾಕ ತೊಗೊಂಡು. ಸೊ ಇದೊಂದು ಚೂರು ಆರಾಕ್ಬಿಟ್ಟಿನಿ. ಇದು ಆರ್ತಂದ್ರೆ ಉಂಡೆ ಕಟ್ಟಬೇಕು. ಇದಾದಮೇಲೆ ಬೇರೆ ಉಂಡೆದು ಆರ್ಡ್ರ್ ಐತಿ. ಅಂದ್ರೆ ಹೇಳಿದೆ ಅಲ್ಲ, ಒಬ್ಬರದ್ದು ಆರ್ಡ್ರ್. ಸೊ ಐಟಮ್ಸ್ ಜಾಸ್ತಿ ಅದಾವೆ, ಹಿಂಗಾಗಿ ಮಾಡ್ಕೊಳ್ಬೇಕು. ಇದಾದ ನಂತರ ಯಾವ ಉಂಡೆ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ ಸ್ನೇಹಿತರೆ. ನೋಡ್ರಿ 4 ಟೈಪ್ ಆಫ್ ಚಟ್ನಿ ಪುಡಿಗಳನ್ನು ರೆಡಿ ಮಾಡಿದೆ ನಾನು. ರೆಡಿ ಮಾಡಿ ಇಲ್ಲೇ ಸ್ವಲ್ಪ ಮಿಕ್ಸಿ ಗರಮ್ ಆಗಿರ್ತೈತಲ್ರಿ, ಚೂರು ಆರಾಕಿಟ್ಟೀನಿ. ಸೊ ಸ್ವಲ್ಪ ಆರಿದ ಮೇಲೆ ಪ್ಯಾಕಿಂಗ್ ಮಾಡ್ತೀನಿ. ಇದು ಶೇಂಗಾ ಚಟ್ನಿ ನೋಡ್ತಾ ಇರ್ಬೋದು. ಎಲ್ಲನೂ 1/4 kg ಆರ್ಡರ್ ಐತಿ. ಹಾಗೇನ ಇದು ಗುರಳ್ ಚಟ್ನಿ ಪುಡಿ. ಸೊ ಇದು ಬಂದ್ಬಿಟ್ಟು ಪುಟಾಣಿ ಚಟ್ನಿ ಪುಡಿ. ಇದು ಬಂದ್ಬಿಟ್ಟು ಅಗಸಿ ಚಟ್ನಿ ಪುಡಿ. ಸೊ 4 ಚಟ್ನಿ ಪುಡಿಗಳದ್ದು ಆರ್ಡ್ರ್ ಇತ್ತು. ಮುಗಿಸಿದೆ. ಉಂಡಿದೆಲ್ಲ ಕೆಲಸ ಮುಗಿಸಿ ಊಟ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಚಟ್ನಿ ಪುಡಿಗಳನ್ನು ಮಾಡಿದೆ ಸ್ನೇಹಿತರೆ. ನಾನು ಈಗ ಸಾಯಂಕಾಲದ ಎಲ್ಲ ಕೆಲಸ ಮುಗಿಸಿ ವಿಡಿಯೋನ ತೊಗೊಳಕತ್ತೀನಿ. ಸಂಜೆ ಮುಂದಿಂದ ಕಸ ಪಾತ್ರೆ ಎಲ್ಲನೂ ಏನೇನಾಗೈತಿ ಶೇರ್ ಮಾಡ್ತೀನಿ ಬರ್ರಿ. ಸೊ ಇಲ್ಲಿ ಬಂದ್ರೆ ಈಗ ಜಸ್ಟ್ ಚಹಾ ಮಾಡೀನಿ. ಈಗ ಆಫ್ ಮಾಡೀನಿ ಚಹಾನ. ಕಾವೇರಿ ಬಂದಾದ ನಂತರ ಕುಡಿದ್ರಾಯ್ತು ಅಂತ ಹೇಳಿ. ಇನ್ನು ಹಾಲು ಕಾಯಿಸ್ಬೇಕು, ಹಾಲು ಕಾಯಿಸಿಲ್ಲ. ಈ ಕಡೆ ಸಾರು ಮಾಡಲಿಕ್ಕೆ ಬ್ಯಾಳಿ ಕುದಿಸಾಕಟ್ಟಿದ್ದೆ. ಬ್ಯಾಳಿದು ಸೀಟಿ ಆಗೈತಿ. ಸಾಯಂಕಾಲ ಕೆಲಸ ಮಾಡ್ಕೋತ ಕುಕ್ಕರ್ನು ಇಟ್ಬಿಟ್ಟಿದ್ದೆ ಬ್ಯಾಳಿದು. ಸೊ ಸೀಟಿ ಆಗೈತಿ. ಮತ್ತು ಈ ಒಂದು ಕಡಾಯಿನ ಇಟ್ಟೀನಿ. ಇದ್ರೊಳಗೆ ನಾನು ಬೆಳಗ್ಗೆ ಡ್ರೈ ಫ್ರೂಟ್ಸಿಗೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೆ. ಇದ್ರೊಳಗೆ ಅಂದ್ರೆ ಅಂಟು ಎಲ್ಲ ರೀತಿ ಡ್ರೈ ಫ್ರೂಟ್ಸು ಎಲ್ಲನೂ ಇದ್ರೊಳಗೆ ಫ್ರೈ ಮಾಡಿದ್ದೆ. ಸೊ ತುಪ್ಪದೊಳಗೆ ಅದ ಕಡಾಯಿ ಇದೆ. ಸೊ ಇದ್ರೊಳಗೆ ಪಲ್ಯ ಅದು ಏನಾರ ಮಾಡಕ್ಕೆ ಬರ್ತೈತಂತ ಕಡಾಯಿನ ತೊಳ್ಯಾಕಿಟ್ಟಿಲ್ಲ, ಯಾಕಂದ್ರೆ ತುಪ್ಪದಿದೆ. ಅದಕ್ಕೋಸ್ಕರ ಇದ್ರೊಳಗೆ ನಾ ಒಗ್ಗರಣೆ ಕೊಡ್ತೀನಿ ಪಲ್ಯನ. ಯಾವ ಪಲ್ಯಪ್ಪ ಅಂತಂದ್ರೆ ಮೊಳಕೆ ಬರಿಸಿದ ಮಡಿಕೆ ಕಾಳು ಪಲ್ಯ ನೋಡ್ರಿ. ಇವತ್ತು ಮಡಿಕೆ ಕಾಳು ಪಲ್ಯ ಮಾಡಿ ಚಪಾತಿ ಮಾಡೋದಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಟೀನಿ. ಪಲ್ಯ ಮಾಡಬೇಕು. ಇದು ಸಾರಿಗೆ ಸ್ವಲ್ಪ ಬೆಲ್ಲ ಹಾಕಿದ್ರಾದಂತ ಇಲ್ಲೇ ಇಟ್ಟೀನಿ, ಯಾಕಂದರೆ ಇಷ್ಟೊತ್ತನ ಚಟ್ನಿ ಪುಡಿದದು ಮಾಡಿದ್ನೆಲ್ಲ. ಸೊ ಅದ್ರ ಜಾಗಕ್ಕೆ ಇನ್ನೂ ಇಟ್ಟಿಲ್ಲ. ಸಾರಿಗೆ ಸ್ವಲ್ಪ ಬೇಕಾಗ್ತೈತೆ ಅಂತ ಇಟ್ಟೀನಿ. ಮತ್ತು ಅಷ್ಟೆಲ್ಲ ಕೆಲಸ ಆದಮೇಲೆ ಪಾತ್ರೆಗಳದ್ದು ಗೊತ್ತೇ ಇರ್ತೈತಿ. ಎಲ್ಲನೂ ತೊಳೆದೆ ನೋಡ್ತಾ ಇರ್ಬೋದು. ಮಧ್ಯಾಹ್ನ ಒಂದು ರೌಂಡ್ ಆಗಿತ್ತು. ಬೆಳಗ್ಗೆದ ಟಿಫನದ್ದು ಮಧ್ಯಾಹ್ನ ಊಟದ್ದು ಒಂದು ರೌಂಡ್ ಆಗಿತ್ತು ಸ್ನೇಹಿತರೆ. ನಂತರದಲ್ಲಿ ನಾ ಏನು ಮಾಡಿದ್ನೆಲ್ಲ ಎಲ್ಲ ಚಟ್ನಿ ಪುಡಿ ಮಾಡಿದ್ದು ಮತ್ತು ಬೆಲ್ಲದ ಡಬ್ಬಿನೂ ಖಾಲಿ ಆಯಿತು. ಹಾಗೆ ಉಂಡಿಗೆ ಬಳಸಿದೆ ಬುಟ್ಟಿ. ಸೊ ಇರ್ತಾವಲ್ಲ, ಏನೇನು ಮಾಡಿರ್ತೀವಿ ಅದಕ್ಕೆ ತಕ್ಕಂಥ ಬಾಂಡೆಗಳನ್ನು ಬಿದ್ದಿರ್ತಾವೆ. ಸೊ ಅದನ್ನೆಲ್ಲ ತೊಳೆದೆ. ಹಾಗೆ ಕಸಾನು ಹೊಡೆದೀನಿ. ಇನ್ನೂ ದೀಪ ಹಚ್ಚಿಲ್ಲ, ದೀಪ ಹಚ್ಚಬೇಕು. ಮಗಳು ಬಂದ ಹಸ್ತ ಅಂದ್ಬಿಟ್ಟೀನಿ. ದೀಪ ಹಚ್ಬೇಕು ಸ್ನೇಹಿತರೆ.
ಇವತ್ತಂತರೂ ಒಂಚೂರು ಅಂದ್ರೆ ಚೂರು ಬಿಸಿಲಿಲ್ಲ. ಮೋಡ ಫುಲ್ ಮೋಡ ಐತ್ರಿ. ಮಳೆ ಬರ್ತೈತೇನೋ ಅಂದ್ಕೊಂಡಿದ್ದೆ ನಾ ಅಂತೂ, ಹಂಗಿತ್ತು. ಒಂಚೂರು ಬಿಸಿಲಿರಲಿಲ್ಲ. ಸೊ ಇಲ್ಲಿದಂತೂ ಆಗಿದೆ ಈಗ. ಮತ್ತು 3 ಥರದ ಉಂಡೆ ಇಲ್ಲಿಟ್ಟು ನೋಡ್ರಿ. ಇದು ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಉಂಡೆ ನೋಡ್ತಾ ಇರ್ಬೋದು. ಇದು ಜಾಸ್ತಿ ಇತ್ತು ಕ್ವಾಂಟಿಟಿ ಆರ್ಡ್ರ್, ಹಿಂಗಾಗಿ ಜಾಸ್ತಿ ಮಾಡೀನಿ. ಇದು 1/2 kg ಐತಿ. ಶೇವ್ ಉಂಡೆ ರೀ ಇದು. ಶೇವ್ ಉಂಡೆ, ಇದು ಶೇಂಗಾ ಉಂಡೆ. ಸ್ನೇಹಿತರೆ, ಕಾವೇರಿ ಬಂದು ದೀಪ ಹಚ್ಚಿದ್ಲ ನೋಡ್ರಿ, ಫ್ರೆಶ್ ಅಪ್ ಆಗಿ. ಮತ್ತು ಲೋಬಾನ್ ಕೂಡ ಹಚ್ಚಿದ್ಲು, ಮನೆಯೆಲ್ಲ ಹಿಡದ್ಲ. ಮಂಗಳವಾರ ಅಲ್ರಿ ಇವತ್ತು, ಹಿಂಗಾಗಿ ಸಾಯಂಕಾಲ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಲೋಬಾನ್ ಬತ್ತಿ ಹಾಕೇ ಬಿಟ್ಟಿರ್ತೀವಿ ನಾವು. ಸೊ ಇದನ್ನೆಲ್ಲ ಮಾಡಿದ್ಲ. ಚಹಾ ಕುಡಿದ್ವಿ. ಚಹಾ ಮಾಡಿಟ್ಟಿದ್ನೆಲ್ಲ ಚಹಾ ಕುಡಿದ್ವಿ. ಚಹಾ ಕುಡ್ದಾದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ನಾದ್ವಾ ಅಂದೆ. ಗೋಧಿ ಹಿಟ್ಟು ನಾದಿಲ್ಲ ನೋಡ್ರಿ. ನಾನು ಬೇಳೆ ಕುದಿಸಿದ್ನಲ್ರಿ, ಸಾರು ಮಾಡಿದೆ, ಬೇಳೆ ಸಾರು. ಹಾಗೆ ಈಗ ಅನ್ನಕ್ಕೆ ಇಟ್ಟೀನಿ ಇಲ್ಲೇ ಅನ್ನ ಮಾಡಕತ್ತೀನಿ. ಇಲ್ಲೇ ಮಡ್ಕೆ ಕಾಳು ಇದ್ವಲ್ರಿ, ಒಂಚೂರು ಹುರಿದ್ರೆ ಆಯ್ತಂತ ಹುರಿಯಾಕತ್ತೀನಿ ನೋಡ್ರಿ. ಅದ್ರದ್ದು ಏನಾದರೂ ವಾಸನೆ ಇದ್ರೆ ಹೋಗ್ತೈತಿ. ಹಿಂಗಾಗಿ ಒಂಚೂರು ಹುರಿದು ಮಾಡಿದ್ರೆ ರುಚಿ ಹಾಕೈತ್ರಿ ಪಲ್ಯ, ಹಸಿ ಖಾರ ಹಾಕಿ ಮಾಡಿದ್ರೆ. ಸೊ ಹೀಗಾಗಿ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಲಿ, ಒಂದು 2 ನಿಮಿಷ ಹುರ್ಕೊಂಡು ಒಗ್ಗರಣೆ ಕೊಡ್ತೀನಿ. ನಾ ಇದನ್ನು ಮಾಡಕತ್ರ ಕಾವೇರಿ ಏನು ಮಾಡಕತ್ತಾಳಂದ್ರೆ, ಅರ್ಬಿ ತೋಸಿಟ್ಟು ಹೋಗಿದ್ಲಾಕಿ. ಮತ್ತು ನೀರು ಬಂದಾವ ಇವತ್ತು. ಆಕಿನ ಬಂದು ನೋಡ್ಯಾಳ. ಅರ್ಬಿ ತೋಸಿಟ್ಟೋಗಿದ್ಲ, ಅರ್ಬಿ ಒಗ್ಯಾತಾಳ. ಈ ಕಡೆ ನೀರು ಬಂದಾವ, ಸಣ್ಣದವ್ರಿ, ಇನ್ನು ಜೋರಾಗಿಲ್ಲ. ಜೋರಾದ್ಮೇಲೆ ಒಳಗೆ ತುಂಬೋದು ಕುಡಿಯೋಕೆ. ನಾ ಎಲ್ಲ ನಿಮ್ಗೆ ಶೇರ್ ಮಾಡಿದೆಲ್ಲ ಏನೇನು ಮಾಡೀನಿ ಇಡೀ ದಿವಸ ಎಲ್ಲನೂ ತೂಕ ಹಾಕಿದೆ ರೀ. ತೂಕ ಹಾಕಿ ಎಲ್ಲ ಕುರ್ಜಕ್ಕೆ ಎತ್ತಿಟ್ಟೆ. ಆ್ಯಕ್ಚುಲಿ ಟಯರ್ಡ್ ಆಗಿತ್ತು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಇವತ್ತು. ನಿಲ್ಲಕ್ಕೂ ಆಗೋಲ್ತ, ಕಾಲು ಅಷ್ಟು ಪೇನ್ ಬರತ್ತವ. ಬಟ್ ಅನಿವಾರ್ಯ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಕಿನೂ ಅರ್ಬಿಗೆ ಹಾಕತ್ತಾಳಲ್ರಿ. ನೀರೊಂದು ಬಂದಾವ, ಮತ್ತೆಲ್ಲ ತಿಕ್ಕಿಟ್ಟಾಳ. ಇಲ್ಲಿ ನೋಡ್ತಾ ಇರ್ಬೋದು, ಕುಡಿಯೋ ನೀರಿನೆಲ್ಲ ತೊಳೆದು ಸ್ವಚ್ಛ ಮಾಡಿ ಇಟ್ಟಾಳ. ಸ್ವಲ್ಪ ಜೋರಾದ್ಮೇಲೆ ಒಳಗಡೆ ತುಂಬ್ತೀವಿ. ನಾವು ಒಂಚೂರು ಇದು ಪಲ್ಯ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವತ್ತು ರೆಸ್ಟ್ ಇಲ್ಲ, ಕಾಲು ಭಾಳ ನುಸಾತಾವ್ರಿ. ಸರಿ ಸ್ನೇಹಿತರೆ, ನೋಡೋಣಂತ ಮತ್ತು ಆಮೇಲೆ ನಂತರ ಸಿಗ್ತೀನಂತ ನಿಮ್ಗೆ. ಸ್ನೇಹಿತರೆ, ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಚಪಾತಿ ಮಾಡಿದೆ, ಬಿಸಿ ಬಿಸಿ ಚಪಾತಿ. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಮುಗಿಸಿದೆ ಈಗ. ಮತ್ತು ಮಡಿಕೆ ಕಾಳು ಪಲ್ಯ ನೋಡ್ತಾ ಇರ್ಬೋದು, ಸೂಪರಾಗಿ ಆಗೈತಿ. ಮಡಿಕೆ ಕಾಳು ಪಲ್ಯ, ಚಪಾತಿ, ಸಾರು, ಇದು ರೈಸು. ಇದ್ರಾಗ ಮೊಸರು ಐತಿ. ಸೊ ರೆಡಿ ಆಯಿತು ಅಡುಗೆ ಅಂತೂ. ಕಾವೇರಿ ಏನು ಮಾಡತ್ತಾಳ ನೋಡ್ಕೊಂಬರೋಣ ಬರ್ರಿ. ಆಯ್ತು ಆಯ್ತು. ತಾಕಿನ ತುಂಬಿಲ್ಲ. ಎಲ್ಲ ಅರಿವೆಲ್ಲ ಒಗದು ಹಾಕ್ಯಾಡ್ರಿ. ಒಗದು ಹಾಕೆಲ್ಲ ಇಲ್ಲೆಲ್ಲ ತೊಳೆದು ರೋಡಿಗೆ ಸ್ವಲ್ಪ ನೀರು ಬಿಡಾಕತ್ತಾಳ. ಟಾಕಿ ಇನ್ನೊಂದು ಚೂರು ಅರ್ಧ ಐತಿ, ನಂತರ ಬಿಟ್ರೆ ಅದು ತುಂಬಿ ಬಿಡ್ತೈತೆ ರೀ ಟಾಕಿ. ಒಂದು 6 ದಿನಕ್ಕೆ 7 ದಿನಕ್ಕೆ ಒಂದು ಸರಿ ನೀರು ಬರ್ತಾವೆ ನಮಗೆ. ಬಂದರೂ ಕೂಡ ಒಂದು ತಾಸಿಲ್ಲ 2 ತಾಸು ಅಷ್ಟೇ ರೀ ಲಾಸ್ಟ್. ಅಷ್ಟ್ರೊಳಗೆ ನೀರು ತುಂಬ್ಕೋಬೇಕು ನೋಡ್ರಿ ನಾವು. ಬಟ್ಟೆ ನೋಡ್ರಿ ಇಲ್ಲೆಲ್ಲ ಒಣಗಿ ಹಾಕ್ಯಾಳ. ಸಿಕ್ಕಾಪಟ್ಟೆ ಕತ್ಲು ಕೂಡ ಐತಿ. ಬೆಳಗ್ಗೆ ಮತ್ತು ಬಿಸಿಲು ಬೀಳ್ತೈತಲ್ಲ, ಆರ್ತಾವಂಥೇಳಿ ಒಣಗಿ ಹಾಕ್ಬಿಟ್ಟಾಳೆ ಈಗ. ಆಮೇಲೆ ನನ್ನ ಲಾಗೊಳಗೆ ನನ್ನ ಮಾತುಗಳು ಜಾಸ್ತಿ ಆಗ್ತಾವಂತ ಒಬ್ರು ಕಮೆಂಟ್ ಮಾಡಿದ್ರು, ಮಾತು ಜಾಸ್ತಿ ಅಂಥೇಳಿ. ಸೊ ಹಾಗಿದ್ರೆ ಖಂಡಿತ ತಿಳಿಸ್ರಿ. ನಾನು ನನ್ನ ಲಾಗ್ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಬರಲಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಮಾತಾಡ್ತಾ ಹೋಗ್ತೀನಿ, ನಿಮಗೂ ಇಷ್ಟ ಅಂದ್ಕೊಂಡು. ಮಾತು ಜಾಸ್ತಿ ಆಗ್ತಾವಂತಂದ್ರೆ ನಾನು ಮ್ಯೂಸಿಕ್ ಹಾಕ್ತೀನಿ, ಖಂಡಿತ ತಿಳಿಸ್ರಿ. ಬರ್ರಿ ಊಟ ಮಾಡೋಣ. ಕಾಕಾರಿನ ಬಂದಿಲ್ಲ,
ನಾವು ಉಣ್ಣಾಕತ್ತೇವಿ. ಅವ್ರು ಬಂದಮೇಲೆ ಅವ್ರಿಗೆ ಕೊಟ್ರೆ ಆಯ್ತು ಅಂತ ಹೇಳಿ ಹಸಿವಾಗೈತಿ. ಸೊ ಮೊಸರು, ಮಡಿಕೆ ಕಾಳು ಪಲ್ಯ, ಬಿಸಿ ಬಿಸಿ ಚಪಾತಿ. ಬರ್ರಿ ಊಟ ಮಾಡೋಣ. ಲೈಟ್ ಹಾಕ್ವಾ, ಅವು ಹುಳ ಬರ್ತಾವಂತ ಲೈಟ್ ತೆಗಿತೀನಿ ನಾನು. ಲೈಟ್ ಹಾಕು. ಸೊ ತನು ಮತ್ತು ಕಾಕ ಬಂದರು, ಅವ್ರಿಗೆ ಊಟಕ್ಕೆ ಹಚ್ಕೊಟ್ಟೀನಿ. ನಮ್ಮ ತನು ಡಾನ್ಸ್ ಕ್ಲಾಸಿಗೆ ಒಂದು ಹೊಂಟಾಡ್ರಿಪ್ಪ. ಈಗ ಮೊದ್ಲ ಡೌಲ್ ಮಾಡ್ತಿದ್ಲ, ಈಗ ಇನ್ನೊಂದು ಸ್ವಲ್ಪ ಡೌಲ. ಕುಂತ್ರು ಡಾನ್ಸು, ನಿಂತರು ಡಾನ್ಸು. ಈಗಂತೂ ನಮಗೆ ಅದನ್ನು ನೋಡೋಕೆ ಖುಷಿ ಅಂಥೇಳಿ ಆಕೆಗೆ ಇಂಟ್ರೆಸ್ಟ್ ಇದ್ದಿದ್ದಕ್ಕೆ ನಾವು ಕೂಡ ಡಾನ್ಸ್ ಕ್ಲಾಸಿಗೆ ಕಳ್ಸಾಕತ್ತೀವಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಮಾಡಾಕತ್ತಾಳು. ಮತ್ತು ಏನೈತ್ರಿ, ಈ ಲಾಗನ ಇಲ್ಲೇ ಎಂಡ್ ಮಾಡಾಕತ್ತೀನಿ ನಾನು. ಹೆಂಗಿತ್ತು ಇವತ್ತಿನ ಲಾಗ್ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಶೇರ್ ಮಾಡಿರಿ. ಮತ್ತೇನೈತಿ, ಈ ಒಂದು ವಿಡಿಯೋ ಕೆಳಗೆ ಹೈಪ್ ಅನ್ನೋ ಬಟನ್ ಐತಿ, ಅದನ್ನು ಕೂಡ ಕ್ಲಿಕ್ ಮಾಡಿರಿ. ಅದ್ರ ಜೊತೆಗೆ ಸೂಪರ್ ಥ್ಯಾಂಕ್ಸ್ ಐತಿ, ಅದನ್ನು ಕೂಡ ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಸ್ನೇಹಿತರೆ.